ಅಂದು ದಿನಾಂಕ 17 ಆಗಸ್ಟ್ 2023. ಸ್ಥಳ ತುಮಕೂರು. ಸಂಬಂಧಗಳು ಒಡೆಯೋದು ದೊಡ್ಡ ಜಗಳದಿಂದ ಅಲ್ಲ, ಸಣ್ಣ ಸಣ್ಣ ಸುಳ್ಳುಗಳಿಂದ. ಒಂದು ಮನೆಯೊಳಗೆ ಮಾತು ಕಡಿಮೆಯಾದಾಗ ರಹಸ್ಯಗಳು ಹೆಚ್ಚಾಗ್ತಾ ಹೋಗ್ತವೆ. ಅದೇ ರೀತಿ ಆರಂಭವಾದ ಕತೆ ಇದು. ಸುರೇಶ್ ದಿನವಿಡೀ ಕೆಲಸದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಗಂಡ ಆಗಿದ್ದ. ಆದ್ರೆ ಲಕ್ಷ್ಮಿ ಮನೆಯೊಳಗೆ ಒಂಟಿಯಾಗಿದ್ದಂತಹ ಹೆಂಡತಿ. ಅಂದು ಜೂನ್ 2023ರಿಂದ ಅವಳ ಬದುಕಿನಲ್ಲಿ ಒಂದು ಫೋನ್ ಮುಖ್ಯವಾಗಿತ್ತು. ರಾತ್ರಿ ತಡವಾಗಿ ಮೆಸೇಜ್ಗಳು ಬರ್ತಿದ್ವು. ಟೆರೆಸ್ ಮೇಲೆ ನಿಧಾನವಾಗಿ ಮಾತಾಡ್ತಾ ಇದ್ಲು. ಗಂಡ ಬಂದಾಗ ಅಚಾನಕ್ಕಾಗಿ ಮೌನವಾಗಿರ್ತಿದ್ಲು. ಸುರೇಶ್ ಕೇಳ್ತಿದ್ದ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ. ಅವಳು ಹೇಳ್ತಾ ಇದ್ಲು ನಗ್ತಾ, ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾ ಇದ್ಲು. ಆ ಮೌನದಲ್ಲಿ ಅನುಮಾನ ಹುಟ್ಟಿತ್ತು, ಆದ್ರೆ ಸಾಕ್ಷಿಗಳಿರ್ಲಿಲ್ಲ. ಅಂದು ಆಗಸ್ಟ್ 17, 2023. ಸಮಯ ಮಧ್ಯಾಹ್ನ 2:40 ಆಗಿತ್ತು. ಸುರೇಶ್ ಅನಿರೀಕ್ಷಿತವಾಗಿ ಮನೆಗೆ ಬಂದೇ ಬಿಟ್ಟ. ಬಾಗಿಲೊಳಗಿನಿಂದ ಲಾಕ್ ಆಗಿತ್ತು. ಬಹಳ ಹೊತ್ತಿನ ನಂತರ ತೆರೆಯಿತು. ಲಕ್ಷ್ಮಿ ಕಣ್ಣುಗಳಲ್ಲಿ ಭಯ ಕಾಡುತ್ತಾ ಇತ್ತು. ಮನೆ ಖಾಲಿಯಾಗಿತ್ತು, ಆದ್ರೆ ಬೆಡ್ರೂಮ್ ಕಿಟಕಿ ಮಾತ್ರ ತೆರೆದಿತ್ತು. ಪರದೆಗಳು ಅಲುಗಾಡ್ತಿದ್ವು. ಅವನ ಮನಸ್ಸು ಮೊದಲ ಬಾರಿಗೆ ಸತ್ಯದ ಕಡೆ ತಿರುಗಿತ್ತು. ಅದೇ ದಿನ ರಾತ್ರಿ 9:18 ಲಕ್ಷ್ಮಿ ಬಾತ್ರೂಮ್ನಲ್ಲಿದ್ದಾಗ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿತ್ತು. ಅದನ್ನ ಸುರೇಶ್ ಓದಿದ. ಮೊದಲ ಬಾರಿ ಅವಳ ಫೋನ್ ತೆರೆದ. ಪಾಸ್ವರ್ಡ್ ಮದುವೆಯ ದಿನಾಂಕ ಆಗಿತ್ತು. ಸ್ಕ್ರೀನ್ ಓಪನ್ ಆಯಿತು. ರವಿ ಅವಳ ಹಳೆಯ ಪ್ರೀತಿ ಆಗಿದ್ದ. ಕಳೆದ 6 ತಿಂಗಳಿನಿಂದ ನಡೆದ ಭೇಟಿಗಳು. ಅವನು ಬಂದಿದ್ದ ಅದೇ ಮಧ್ಯಾಹ್ನ. 18 ಆಗಸ್ಟ್ 2023 ಬೆಳಗ್ಗೆ 6:30 ಆಗಿತ್ತು. ನಗರದ ಹೊರವಲಯದಲ್ಲಿ ರವಿಯ ಮೃತದೇಹ ಪತ್ತೆಯಾಗಿತ್ತು. ತಲೆಗೆ ದೊಡ್ಡ ಹೊಡೆತ ಬಿದ್ದಿತ್ತು. ಪೊಲೀಸ್ ವಿಚಾರಣೆ ಆರಂಭ ಆಯಿತು. ಲಕ್ಷ್ಮಿ ನಿರಾಕರಿಸಿದಳು. ನಾನು ಅವನನ್ನು ನೋಡಿಲ್ಲ ಅಂತ ಹೇಳಿದಳು. ಆದರೆ ಅವಳ ಫೋನ್ ಮಾತನಾಡಿತ್ತು. ಅಂದು ಆಗಸ್ಟ್ 20, 2023. ಪೊಲೀಸ್ ವಿಚಾರಣೆಯಲ್ಲಿ ಸುರೇಶ್ ಹೇಳ್ದ, ನಾನು ಕೊಲ್ಲಬೇಕೆಂದಿರಲಿಲ್ಲ. ಅವನನ್ನ ಕೊನೆಯ ಬಾರಿ ಮಾತನಾಡಲು ಕರೆದೆ. ಮಾತು ಜಗಳವಾಯಿತು. ಜಗಳ ಕೋಪವಾಯಿತು. ಕೋಪ ಒಂದು ಹೊಡೆತ ಆಯಿತು. ಒಂದು ಹೊಡೆತ, ಒಂದು ಸಾವು, 3 ಬದುಕಿನ ಅಂತ್ಯ ಆಯಿತು. ನ್ಯಾಯಾಲಯದ ಹೊರಗೆ ಲಕ್ಷ್ಮಿ ಒಂಟಿಯಾಗಿ ನಿಂತಿದ್ಲು. ಗಂಡ ಜೈಲಲ್ಲಿ, ಪ್ರಿಯಕರ ಮಣ್ಣಿನಲ್ಲಿ. ಅವಳ ಕೈಯಲ್ಲಿ ಮತ್ತೆ ಅದೇ ಫೋನು, ಆದ್ರೆ ಈಗ ಕರೆ ಮಾಡುವವರೇ ಇಲ್ಲ. ಮೋಸ ಒಂದು ಕ್ಷಣದ ತಪ್ಪು, ಆದ್ರೆ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವಮಾನ ಶಿಕ್ಷೆ.